ಕೇಂದ್ರ ಸರ್ಕಾರದ ಜಾಸ್ತಿ ಆದಾಯ ಆಗ್ತಕ್ಕಂಥದ್ದು GST ಮುಖಾಂತರ ಆಗ್ತಾ ಇದೆ. GST ಅದ್ರ ಮೇಲೆ ಆಗ್ತಿದ್ದಾರೆ. ಸ್ವಂಡ್ಗೆ, ಹಪ್ಪಳ, ಮೊಸರು, ಅರ್ಶಿನ ಪುಡಿ, ಹಳೆ ಬಳೆ ಎಲ್ಲದ್ರ ಮೇಲೆ ಆಗ್ತದೆ. ಹಾಕ್ಲಿ, ಬಟ್ ಇದೇನಿದೆ 60% ಆಫ್ ಬಡವರು ಈ ಆದಾಯ ಕೇಂದ್ರ ಸರ್ಕಾರಕ್ಕೆ ಕೊಡ್ತಾ ಇದ್ದಾರೆ. ಬಟ್ ಅವ್ರಿಗೆ ಆದಾಯ ಇಲ್ಲ. ದೇ ಆರ್ ಕಾಂಟ್ರಿಬ್ಯೂಟಿಂಗ್ GST, ಬಟ್ ದೇ ಡೋಂಟ್ ಹ್ಯಾವ್ ಇನ್ಕಮ್. ಅವ್ರ ಇನ್ಕಮ್ಲೆಸ್ ಇದ್ರು ಕೂಡ ರಾಜ್ಯ ಸರ್ಕಾರದ ಸಬ್ಸಿಡಿಗಳಲ್ಲಾಗಿರಲಿ, ಕೇಂದ್ರ ಸರ್ಕಾರದ ಸಬ್ಸಿಡಿಗಳಲ್ಲಾಗಿ ಬರ್ತಕ್ಕಂಥ ಬಡವರುಗಳಿಗೆ ಅವ್ರಿಗೆ ಆದಾಯ ಇಲ್ಲ. ಅವ್ರ ಹತ್ರ GST ತಗೊಳ್ತದೆ. ಅದಕ್ಕೆ ಕೇಂದ್ರ ಸರ್ಕಾರ ಹತ್ರ ಆದಾಯ ಮಾಡ್ತಕ್ಕಂಥ, ದುಡಿಮೆ ಮಾಡ್ತಕ್ಕಂಥ ಕಂಪನಿಗಳು ಇರಬೇಕು. ಅದಕ್ಕೆ ಇವರು ಮಹಾನ್ ವಿಶ್ವಗುರು ಏನಿದಾರಲ್ಲ, ಇವರು ಕಾಲದಲ್ಲಿ 25 ಕಂಪನಿಗಳು ಮಾರ್ಬಿಟ್ಟಿದ್ದಾರೆ. ಯಾವ ಕಂಪನಿಗಳು ಲಕ್ಷಾಂತರ ಕೋಟಿ ವಹಿವಾಟ ಮಾಡಿ ಲಕ್ಷಾಂತರ ಕೋಟಿ ದುಡ್ಡು ಇರತಕ್ಕಂಥ ಕೇಂದ್ರ ಸರ್ಕಾರದ ಕಂಪನಿಗಳು ಇರಬೇಕು. ಅದರಿಂದ ಯಾರಿಗೆ ಲಾಭ ಆಗುತ್ತೆ? ಇಫ್ ONGC ಹ್ಯಾಸ್ ಗಾಟ್ ಮೋರ್ ಮನಿ, ಅದೇನ್ ಮಾಡಬಹುದು? ಸಬ್ಸಿಡೈಸ್ ಕೊಡಬಹುದು. ಯಾರಿಗೆ ಸಬ್ಸಿಡಿ ಕೊಡಬಹುದು? ಫ್ಯೂಲ್ ಮೇಲೆ, ಡೀಸೆಲ್ ಮೇಲೆ ಸಬ್ಸಿಡಿ ಕೊಡಬಹುದು. ಕೇಂದ್ರ ಸರ್ಕಾರಗಳು ಯಾವತ್ತು ಸಬ್ಸಿಡಿ ಕೊಡಂಗಿಲ್ಲ, ಅದು ತೊಂದರೆ ಕಾಮನ್ ಮೇಲಾಗುತ್ತೆ. ಉದಾಹರಣೆಗೆ UPA ಸರ್ಕಾರದಲ್ಲಿ ಮನಮೋಹನ್ ಸಿಂಗ್ ರವರು $105 ಖರೀದಿ ಮಾಡಿದೀವಿ 10 ವರ್ಷ ನಾವು UPA 1 UPA 2 ನಲ್ಲಿ. ಅವರು 90,000 ಕೋಟಿ ಸಬ್ಸಿಡಿ ಕೊಟ್ಟರು ವರ್ಷಕ್ಕೆ. ಆ ಸಬ್ಸಿಡಿ ಕೊಡೋದ್ರಿಂದ ನಮಗೆ $55 $65 ಪೆಟ್ರೋಲ್ ಡೀಸೆಲ್ ಸಿಕ್ತು. ಇವರು ಆವರೇಜ್ ಬೈಯಿಂಗ್ ಪ್ರೈಸ್ ಇರತಕ್ಕಂಥದ್ದು $63 ಇದೆ. $63 ಇದೆ. ಮನಮೋಹನ್ ಸಿಂಗ್ ಅವರು ಏನ್ ಕೊಟ್ಟಿರ್ತಕ್ಕಂಥ ಸಬ್ಸಿಡಿ ಕೊಟ್ರೆ ನಮಗೆ ನಿಮಗೆ 25 ರಿಂದ 30 ರೂಪಾಯಿ ಡೀಸೆಲ್ ಪೆಟ್ರೋಲ್ ಸಿಗಬೇಕು. ಇದು ಯಾರಿಗೆ ಅನುಕೂಲ ಆಗುತ್ತೆ? ಫ್ಯೂಲ್ ಯಾವಾಗ ಕಮ್ಮಿ ಆಗುತ್ತೆ ನಿಮಗೆ ಅನುಕೂಲ ಆಗುತ್ತೆ, ಕಾಮನ್ ಮ್ಯಾನಿಗೆ ಅನುಕೂಲ ಆಗುತ್ತೆ, ಟ್ರಾನ್ಸ್ಪೋರ್ಟೇಷನ್ಗೆ ಅನುಕೂಲ ಆಗುತ್ತೆ. ಒಬ್ಬ ಟ್ಯಾಕ್ಸಿ ಡ್ರೈವರ್ ಯಾರನ್ನ ಒಂದು ಗಾಡಿ ಲೋನ್ ಮೇಲೆ ತಗೊಂಡಿದ್ರೆ ಅವನಿಗೆ 30% ಇನ್ಕಮ್ ಅಲ್ಲೇ ಡೈಲಿ ಬಂತು. ಇವತ್ತು ಕೇಂದ್ರದಲ್ಲಿ ಸಬ್ಸಿಡಿ ಜಾಸ್ತಿ ಕೊಡ್ತಾ ಇಲ್ಲ. ಇವತ್ತು ರಿಲಯನ್ಸ್ ಬಂಕು ಅವ್ನು ಮಾಡ್ತಾ ಇದ್ದಾನೆ. ಅವನು ಇವತ್ತು ₹1 ಕಮ್ಮಿಗೆ ಮಾಡ್ತಾ ಇದ್ದಾನೆ. ಯಾಕಂದ್ರೆ ಅವ್ರ ಫ್ರೆಂಡ್ ಬದುಕಬೇಕು. ಯಾಕೆ UPA ಸರ್ಕಾರ ಕೊಟ್ಟಿರ್ತಕ್ಕಂಥ ಸಬ್ಸಿಡಿ ಇವ್ರಿಗೆ ಯಾಕೆ ಕೊಡಕ್ ಬರ್ತಾ ಇಲ್ಲ? ಚಪ್ಪನಿಂಚಕ ಸೀನಾ, ಯಾವ ಚಪ್ಪನಿಂಚಕ ಸೀನಾ ಇದೆ ಜಾಸ್ತಿ ಸಬ್ಸಿಡಿ ಕೊಡ್ಬೋದಾಗಿತ್ತಲ್ಲ, ಯಾಕೆ ಕೊಡ್ತಾ ಇಲ್ಲ? ವೈ Mr. Modi Sarkar is not paying more subsidy than UPA 1 and UPA 2. If they pay more subsidy, subsequently the petrol and diesel price will be buying at 20 rupees and 30 rupees. ಯಾಕೆ ಕೊಡ್ತಾ ಇಲ್ಲ ಕೇಳಿ ನೋಡ್ರಿ. ಯಾಕಂದ್ರೆ ಅವನ ಅಂಬಾನಿ ಬದುಕಬೇಕಲ್ಲ. ಈಗ ಅಂಬಾನಿಯ ರಿಲಯನ್ಸ್ ಬಂಕ್ಗಳು ಇವತ್ತು ಎಲ್ಲಾ ಕಡೆ ₹1 ಕಮ್ಮಿಗೆ ಡೀಸೆಲ್ ಪೆಟ್ರೋಲ್ ಮಾಡ್ತಾ ಇದ್ದಾರೆ. ಇದ್ರ ಯಾರು ಕೇಳ್ಬೇಕಿದು? ಇದು ಕೇಳ್ಬಿಟ್ರೆ ಯಡಿಯೂರಪ್ಪ ಮಗ ಪಾಪ ವಿಜಯೇಂದ್ರ ನಮಗೆ ಸಿಂಗ್ಲಾರಾಗಿ ಮಾತಾಡ್ತಾನೆ. ಅವ್ ಯಾನ್ರಿ ಇವ್ ಯಾನ್ರಿ ಅಂತ ಹೇಳ್ರಿ. ನಾನು ಈ ದೇಶದ ಒಬ್ಬ ನಾಗರಿಕ, ನಾನು ಈ ರಾಜ್ಯದ ಒಬ್ಬ ಸಚಿವನಾಗಿ ಕೆಲಸ ಮಾಡ್ತಾ ಇದ್ದೀನಿ. ನೀವು ಪದೇ ಪದೇ ಅವನ್ಯಾನು ಇವನ್ಯಾನು ಅಂತ ಮಾತಾಡ್ತಾರೆ. ದೇವ್ರು ಒಳ್ಳೇದು ಮಾಡ್ಲಿ ಅವರಿಗೆ. ಆದ್ರೆ ಕೇಳ ಹಕ್ಕು ಎಲ್ಲರಿಗಿದೆ. ಒಬ್ಬ ಕಡೆ ಕಟ್ಟಿರ್ತಕ್ಕಂಥ ಬಡವನಿಗೂ ಅಧಿಕಾರ ಇದೆ, ನನಗೂ ಅದೇ ಅಧಿಕಾರ ಇದೆ. ನಾನೇನೋ ಮೋದಿ ಸಾಹೇಬ್ರ ವಿರುದ್ಧವಾಗಿ ಮಾತನಾಡಿಲ್ಲಲ್ಲ. ಇದು ಯಾಕೆ ನೀವು ಕೇಳ್ರಿ ವಿಜೇಂದ್ರ ಹೋಗಿ, ಸರ್ ನೀವು ಸಂತೋಷ್ ಲಾಡಿ ಇವನಂತ ಮಾತನಾಡಿದ್ರೆ ಅದ್ರ ಬಗ್ಗೆ ಬೇಡ. ಅದಾನಿ ಅವ್ರದ್ದು ಇವತ್ತು ರಿಲಯನ್ಸ್ ಬ್ಯಾಂಕ್ ಹೆಂಗ್ ನಡೀತಾ ಇದೆ, UPA 1 UPA 2 ನಡೀತಾ ಇಲ್ಲ, ಕಾರಣ ಅಂತ ಕೇಳ್ಬಿಡು, ಉತ್ತರ ಕೊಡ್ತಾರೆ ನೋಡೋಣ. ಎಷ್ಟು ಬುದ್ಧಿವಂತಿಕೆ ಅಂತ ನೋಡೋಣ ಅವರಿಗೆ. ಅವ್ರ ಬುದ್ಧಿವಂತಿಕೆ ಚೆಕ್ ಮಾಡ್ಬೇಕಲ್ಲ. ಈಗ ಅವನ್ಯಾನು ಇವನ್ಯಾನು ಅಂತ ನಮ್ಗೆ ಹೇಳ್ತಾರೆ. ದಯಮಾಡಿ ಹೋಗಿ ಕೇಳ್ರಿ. ವೈ ಟುಡೇ ರಿಲಯನ್ಸ್ ಬ್ಯಾಂಕ್ ಇಸ್ ಆಪರೇಟಿಂಗ್ ಇನ್ UPA 1 UPA 2 ನಡೀತಾ ಇರಲಿಲ್ಲ, ಏನ್ ಕಾರಣ ಏನು ನೋಡ್ರಿ. ಇದೆಯಲ್ಲ, ದೇಶ ಅದೇ ಗತಿಗೆ ಹೋಗಿದೆ, ಸಾಲದಲ್ಲಿ ಮುಳುಗಿದೆ. ಇಲ್ಲಿ ಕೆಲವಷ್ಟು ಉದ್ಯಮಿದಾರರಿಗೆ ಮಾತ್ರ ಅನುಕೂಲ ಆಗುತ್ತೆ, ಬಿಟ್ರೆ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಮುಚ್ಕೊಂಡು ಹೋಗ್ಬಿಟ್ಟಿದ್ದಾವೆ. ಇದ್ರ ಬಗ್ಗೆ ಚರ್ಚೆ ಆಗಬೇಕು. ಇವತ್ತು ಒಳ್ಳೆ ಅವಕಾಶ ಕೇಳಿದಿರಿ. ನನಗೆ ಪ್ರೆಸ್ ಮೀಟಿಗೆ ತಾವು ಬಂದಿದ್ದಕ್ಕೆ ನಾನು ನಿಜಕ್ಕೂ ನಾನು ಕೃತಜ್ಞತೆ ಹೇಳಕ್ಕೆ ಇಚ್ಛೆ ಬಯಸ್ತೀನಿ. ಇನ್ನೊಂದು ಅವಕಾಶ ಸಿಕ್ಕಿದೆ. ಈ ದೇಶದ ಫೈನಾನ್ಸ್ ಬಗ್ಗೆ ಆಗು ಹೋಗೋ ಬಗ್ಗೆ ನನಗೆಷ್ಟು ಮಾಹಿತಿ ಇದೆ ಅದು ನಿಮ್ಮಲ್ಲಿ ಹಂಚ್ಕೊಳ್ಳಕ್ಕೆ ನನಗೊಂದು ಅವಕಾಶ ಮಾಡಿಕೊಟ್ಟದಕ್ಕೆ ನಾನು ನಿಮಗೆ ಧನ್ಯವಾದಗಳನ್ನ ಹೇಳಕ್ಕೆ ಇಚ್ಛೆ ಬಯಸ್ತೀನಿ. ಅಲ್ಲ, ಈಗ ವಿ ಹ್ಯಾವ್ ಟು ಗೋ ಡೀಪ್. ಯಾಕಂದ್ರೆ ಈಗ ಜಸ್ಟ್ ಆಗಿರ್ತದೆ, ಇದ್ರ ಬಗ್ಗೆ ಹೆಂಗ್ ಇಂಪ್ಲಿಮೆಂಟ್ ಆಗುತ್ತೆ, ಬಡ್ಜೆಟ್ ಸುಮ್ಮನೆ ಓದಿದ ತಕ್ಷಣ ಆಗು ಹೋಗುಗಳನ್ನ ಇಮಿಡಿಯೇಟ್ ಆಗಿ ಹೇಳಕ್ ಬರೋದಲ್ಲ. ಬಟ್ ನನಗೇನು ಅಂತದೇನು ಒಳ್ಳೆ ಬಡ್ಜೆಟ್ ಅಂತ ಅನಿಸ್ತಾ ಇಲ್ಲ. ನಾನೇನು ರಾಜಕೀಯವಾಗಿ ಹೇಳ್ತಕ್ಕಂಥದ್ದಲ್ಲ. ಇವತ್ತು ನೀವು ಸ್ಟಾಕ್ ಮಾರ್ಕೆಟ್ ನೋಡಿದ್ರು ಕೂಡ ಅಂತದೇನು ಜಾಸ್ತಿ ಪಾಸಿಟಿವ್ ಇಲ್ಲ, ಜಾಸ್ತಿ ನೆಗೆಟಿವ್ ಇಲ್ಲ. ಸೊ ಹಂಗಾಗಿ ಬಹಳ ಸ್ಲಗ್ಗಿಶ್ ಆಗಿರ್ತಕ್ಕಂಥ ರೆಸ್ಪಾನ್ಸ್ ಇದೆ. ನಮ್ಮ ಉದ್ದೇಶ ಬಡವ್ರ ಕೈಯಾಗ ದುಡ್ಡು ಹೋಗ್ಬೇಕು, ಕಾಮನ್ ಮ್ಯಾನಿಗೆ ಕೈಯಾಗ ದುಡ್ಡು ಹೋಗ್ಬೇಕು ಅನ್ನತಕ್ಕಂಥ ಸರ್ಕಾರ ಉದ್ದೇಶಗಳು ಇರ್ತವೆ. ಹಂಗಾಗಿ ಕಂಪ್ಯಾರಿಸನ್ ಕೊಟ್ಟಿರ್ತಕ್ಕಂಥದ್ದು UPA ಸರ್ ಇಲ್ಲ, ಆತರ ಇಲ್ಲ. ಅದೇ ಹೇಳ್ತಾನಲ್ಲ, ಮೊನ್ನೆ ಯಾರ ಕೇಳ್ತಾ ಇದ್ರು ಈ ಇನ್ಫ್ಲೇಷನ್ ಯಾಕೆ ಕಮ್ಮಿ ಆಗುತ್ತೆ, ಇನ್ಫ್ಲೇಷನ್ ಹೆಂಗ್ ಕಮ್ಮಿ ಆಗುತ್ತೆ ಅಂತಂದ್ರೆ ಆಬ್ವಿಯಸ್ಲಿ ಸಬ್ಸಿಡೈಸ್ ಏನು ಮಾಡ್ತಾ ಇದೀವಲ್ಲ, ಅವನಿಗೆ ದುಡ್ಡಿಗೆ ಖರ್ಚಿಗೆ ಸಿಗ್ತಾ ಇದೆ. ಈಗ ಇನ್ಫ್ಲೇಷನ್ ಯಾಕೆ ಆಗ್ತಾ ಇದೆ ಅಂತಂದ್ರೆ ವೆಲ್ತ್ ಸರಿ ಆಗ್ತಾ ಇಲ್ಲ. ವೆಲ್ತ್ ಮ್ಯಾನೇಜ್ ಆದ್ರೆ ಇನ್ಫ್ಲೇಷನ್ ಕಮ್ಮಿ ಆಗುತ್ತೆ ನನ್ನ ಪ್ರಕಾರ. ಐ ಮೇಟ್ ಬಿ ರಾಂಗ್. ಈಗ ಇನ್ಫ್ಲೇಷನ್ ಯಾಕೆ ಜಾಸ್ತಿ ಆಗ್ತಾ ಇದೆ, ವೈ ಇನ್ಫ್ಲೇಷನ್ ಇಸ್ ಇನ್ಕ್ರೀಸಿಂಗ್, ಏನ್ ರೀಸನ್, ಕಾರಣ ಏನು, ಅದು ನನ್ನ ವಾದ ಇರ್ತಕ್ಕಂಥದ್ದು. ಸೊ ಹಂಗಾಗಿ ಯಾವ ಸರ್ಕಾರ ಬಹಳ ಇಲ್ಲಿ ಮಹಂಗಾಯಿ ಜಾದಾ ಹೋಗಿ
ಮಹಂಗಾಯಿ ಬಗ್ಗೆ ಮಾತನಾಡಿರ್ತಕ್ಕಂಥ ಸರ್ಕಾರ ಇವತ್ತು ಏನಾಗಿದೆ ಮಹಂಗಾಯಿ ಬಗ್ಗೆ ಈ 10 ವರ್ಷ ಅವಧಿಯಲ್ಲಿ ಯಾವ್ದೊಂದು ಡಿಪಾರ್ಟ್ಮೆಂಟ್ ಬಗ್ಗೆ ಮಾತಾಡೋಣ. ಓನ್ಲಿ ಒನ್ ಡಿಪಾರ್ಟ್ಮೆಂಟ್, ಯಾವುದೇ ಒಂದು ವಿಷಯದಲ್ಲಿ ಅವರು ಸ್ಕೋರ್ ಮಾಡಿದ್ರೆ ಅದ್ರ ಬಗ್ಗೆ ನಾವು ಚರ್ಚೆ ಮಾಡೋಣ, ಅವರೇ ಹೇಳಬೇಕಾದ್ರೆ. ಇನ್ ಎನಿ ಒನ್ ಡಿಪಾರ್ಟ್ಮೆಂಟ್, ಇಫ್ ಬಿಜೆಪಿ ಗೌರ್ಮೆಂಟ್ ಇನ್ ಲಾಸ್ಟ್ 11 years, if they have achieved anything in one department, let's have discussion.